ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಇವತ್ತಿನ ವ್ಲಾಗ್ನ ಒಂದು ಸೂಪರ್ ಡೂಪರ್ ಫೇಸ್ ಪ್ಯಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಾರ್ಮಲ್ ಸಿಂಪಲ್ ಡೈಲಿ ವ್ಲಾಗ್, ವೆರಿ ಪುಟಾಣಿ ವ್ಲಾಗ್ ಆಗಿರುತ್ತೆ ಇದು. ಸೊ ಇವಾಗ ಫಸ್ಟ್ ಫೇಸ್ ಪ್ಯಾಕಿಗೆ ಏನೇನು ಹಾಕಿ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ. ಸೊ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮೆಲ್ಟಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೇ ನಾನಿಲ್ಲಿ ಆರೆಂಜ್ ಪೀಲ್ ಪೌಡರ್ ಏನಿರುತ್ತೆ, ಆರೆಂಜ್ ಪೀಲ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಸೆಲ್ಫ್ ಪ್ಯಾಂಪರ್ ಮಾಡ್ಕೊಂಡು ತುಂಬ ದಿವಸನೇ ಆಗ್ಬಿಟ್ಟಿತ್ತು, ಹಾಗಾಗಿ ವಿಡಿಯೋನಲ್ಲಿ ಹೇಗಿದ್ರು ಅವತ್ತು ಅಷ್ಟೇನಾದರೂ ಫೇಸ್ ಪ್ಯಾಕ್ ಹಾಕೋ ಅಂತ ಹೇಳ್ತಾ ಇದ್ಲು, ಹಾಗಾಗಿನೇ ಮಾಡ್ತಾಯಿದ್ನಲ್ಲ. ಸೊ ನಿಮಗೂ ಶೇರ್ ಮಾಡೋಣ ಅಂತೇಳಿ ಹಂಗೇ ತೋರಿಸ್ತಾ ಇದ್ದೆ. ಸೊ ಇಲ್ಲಿ ಮುಲ್ತಾನಿ ಮೆಲ್ಟಿ ಪೌಡರ್ ಮತ್ತು ಆರೆಂಜ್ ಪೀಲ್ ಪೌಡರ್, ಸ್ವಲ್ಪ ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಅರಿಶಿನ ಅಂತ ಏನು ಹೇಳ್ತೀವಿ, ಅದನ್ನು ಹಾಕ್ಕೊಂಡು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಆ ಕ್ವಾಂಟಿಟಿಗೆ ಮೊಸರು ಅಥವಾ ಹಾಲು, ನಾನಿಲ್ಲಿ ಹಸಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಹಾಕ್ಕೊಂಡು ನಿಮ್ಮ ಫೇಸ್ಗೆ ಹಾಕ್ಕೊಳೋದ್ರಿಂದ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೆ ಒಂದು ಸ್ಕಿನ್ನ ಟೈಟ್ ಮಾಡುತ್ತೆ, ಫಿಟ್ಟಾಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡಾರ್ಕ್ ಸರ್ಕಲ್ಸು, ಆ್ಯಕ್ನಿ ಎಲ್ಲನೂ ಪ್ರಿವೆಂಟ್ ಮಾಡುತ್ತೆ. ಸೊ ಮನೆಯಲ್ಲೇ ಹಾಗಾಗಿ ಈ ಥರ ಒಂದು ನಾನು ತುಂಬ ದಿವಸ ಆಗೋಗಿತ್ತು ಒಂದು ಫೇಸ್ ಪ್ಯಾಕ್ ಆಗಿ, ಎಷ್ಟು ದಿವಸ ಆಗಿತ್ತು. ಅದಾದಮೇಲೆ ಲಾಂಗ್ ಬ್ಯಾಕ್ ಹಾಕಿದ್ದಿತ್ತು ನಾನು. ಸೊ ಇವಾಗ ಟೈಮ್ ಬಂತು ಮಾಡ್ಕೊತಾ ಇದ್ದೆ, ಹಾಗಾಗಿ ಹಂಗೆ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸೊ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಸ್ಕಿನ್ಗೆ, ಆಲ್ ಓವರ್ ಸ್ಕಿನ್ನು. ನನಗೆ ನನ್ನ ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡೋದೇ ನನಗೆ ಕಂಫರ್ಟಬಲ್, ಯಾವುದೇ ಬ್ರಷ್ ಅಥವಾ ಬೇರೆ ಏನು ಅಪ್ಲಿಕೇಟ್ರ್ ಯೂಸ್ ಮಾಡೋದಿಲ್ಲ. ಸೊ ನಾನು ಹ್ಯಾಂಡಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ನೀವು ಅದರಲ್ಲಿ ಅಪ್ಲೈ ಮಾಡ್ಬೋದು. ಇದನ್ನು ನೀಟಾಗಿ ಒಂದು 5 to 10 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸೊ ಅದಾದಮೇಲೆ ಇವತ್ತು ಬಂದು ನಾನು ಸಂಡೇ ವ್ಲಾಗ್ ಇದು ಶೂಟ್ ಮಾಡಿದ್ದಿದ್ದು. ಸೊ ಅವತ್ತು ಬಂದು ಗುರು ಪೌರ್ಣಮಿ ಇದ್ದಿದ್ದರಿಂದ ನಮ್ಮ ಮಮ್ಮಿ ಆಲ್ರೆಡಿ ದೇವರಿಗೆಲ್ಲ ಪೂಜೆ ಮಾಡಿ ರೆಡಿ ಮಾಡಿ, ಮೊದಲೇ ನಮ್ಮ ಮಮ್ಮಿಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಎಲ್ಲ ನೀಟಾಗಿ ಡೆಕೋರೇಟ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿ ಇಟ್ಟಿದ್ರು. ಸೊ ನಾನು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿ ಒಂದು ಸುಮ್ಮನೆ ಹಂಗೆ ವಿಡಿಯೋ ತೊಗೊಂಡೆ. ಸೊ ನಾವು ಗುರು ಪೌರ್ಣಿಮೆ ಆಗಿದ್ದರಿಂದ ನಮ್ಮ ಮನೆ ಒಂದು ಸ್ವಲ್ಪ ನಿಯರ್ ಬೈ ಇದ್ದಿದ್ದು ದೇವಸ್ಥಾನಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್, ಎಷ್ಟು ರಶ್ ಅಂತಂದರೆ ನಿಯರ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡೆ 1.5 hour ವೆಯ್ಟ್ ಮಾಡಿದ್ದೀವಿ, ಅಷ್ಟು ದೊಡ್ಡ ಕ್ಯೂ ಇತ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಆಗಿರ್ಬೋದು, ಅಲ್ಲಿ ನಾವೊಂದು ಪ್ಲೆಸೆಂಟ್ ವಾತಾವರಣ ಆಗಿರ್ಬೋದು, ಒಂದು ಮೈಂಡ್ ರಿಫ್ರೆಶಿಂಗ್ ಅನ್ನಿಸ್ತು ಅವತ್ತು ಹೋಗಿ ಬಂದು. ಸೊ ನೋಡಿ ದೇವ್ರಿಗೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಿಜವಾಗ್ಲೂ ನನಗೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಸ್ವರ್ಗದ ಫೀಲೇ ಬಂದ್ಬಿಡ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಸೊ ಆಲ್ಮೋಸ್ಟ್ ಆನೇಕಲ್ಲಲ್ಲಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ದೇವಸ್ಥಾನ, ಬೇರೆಯವ್ರಿಗೆ ನೋಡಿರಲ್ಲ ಅಷ್ಟೇ. ಆನೇಕಲ್ಲಲ್ಲಿ ಆಲ್ಮೋಸ್ಟ್ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಬಿಕಾಸ್ ಅಷ್ಟು ಫೇಮಸ್ ಈ ದೇವಸ್ಥಾನ. ತುಂಬಾ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒಂದು ಪ್ಲೆಸೆಂಟ್ ಫೀಲ್ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಯಾವಾಗಲೂ ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ದೇವಸ್ಥಾನಕ್ಕೆ ಹೋಗಿ ಬರೋದು. ಸೊ ನಾವು ಬಿಫೋರ್ ನನಗೆ ಮದುವೆ ಆಗೋಕ್ಕೆ ಮುಂಚೆಯಿಂದನೂ ಹೋಗ್ತಾಯಿದ್ದಾರೆ. ಆಲ್ಮೋಸ್ಟ್ ಇದು ಬಿಲ್ಡಾಗಿ ಎಷ್ಟು ದಿವಸ ಆಯಿತು ಅಂತ ಗೊತ್ತಿಲ್ಲ ನನಗೂ ಎಕ್ಸಾಕ್ಟಾಗಿ, ಬಟ್ ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿರುತ್ತೆ. ಸೊ ಆವತ್ತೊಂದು ತುಂಬಾ ಜನ ಇದ್ದರು, ಹಾಗೆ ಹೋಗಿ ಬಂದು ನೆಕ್ಸ್ಟ್ ಇಲ್ಲಿದ್ದಂಥ ಇದು ರಾಘವೇಂದ್ರ ಸ್ವಾಮಿದಲ್ಲ, ಶಂಕರ ರಾಮಾನುಜಾಚಾರ್ಯರ್ದು ಯಾರ್ದೋ, ಅಷ್ಟು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಆ ಒಂದು ದೇವ್ರದ್ದು ಮಠ ಥರ. ಸೊ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಪ್ಲೆಸೆಂಟಾಗಿ. ಸೊ ಅದಾದಮೇಲೆ ಮನೆಗೆ ಬಂದು ನಾನು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನೈಟ್ ಡಿನ್ನರ್ಗೆ ಬಂದು ನಾನಿವತ್ತು ಎಗ್ ಪರೀಲ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಯಾವ ಥರ ಸಿಂಪಲಾಗಿ ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ಇವತ್ತು ಸಿಂಪಲಾಗಿ ತೋರಿಸ್ತೀನಿ. ಸೊ ಇವತ್ತೇನು ಸ್ಪೆಷಲಪ್ಪ ಅಂದರೆ ಮೆಂತ್ಯ ಸೊಪ್ಪು ಏನು ಯೂಸ್ ಮಾಡ್ತೀರಲ್ಲ ನೀವು, ಸೊ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು. ಸೊ ಅಷ್ಟೇ, ಅದಕ್ಕಾಗಿಯೇ ಸುಮ್ಮನೆ ಹಂಗೆ ಶೂಟ್ ಮಾಡಿದೆ. ಸೊ ನಿಜವಾಗ್ಲೂ ನನಗೆ ಏನು ಅದು ವಿಡಿಯೋ ಮಾಡಿಕೊಂಡೆ ದೇವಸ್ಥಾನದ್ದು, ಅದಾದಮೇಲೆ ನೆಕ್ಸ್ಟ್ ಅದ್ರ ಜೊತೆ ಏನು ಆ್ಯಡ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಈ ಒಂದು ಪುಟಾಣಿ ವ್ಲಾಗ್ ಮಾಡ್ಕೊಂಡು ಈ ಥರ ಎಂಡಪ್ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಎಣ್ಣೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಈ ಒಣಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಅದು ಬಾಯ್ಲ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕು, ಯಾವ ಥರ ಎಂಡಪ್ ಮಾಡಬೇಕು ಇದನ್ನು. ಸ್ಟಾರ್ಟಿಂಗು ಏನೂ ಮಾಡಿಲ್ಲ ನಾನು, ಎಂಡಿಂಗು ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಪುಟಾಣಿ ಒಂದು ರೆಸಿಪಿ ಹೇಳಿ ಎಂಡ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ.
ಸೊ ಇಲ್ಲಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾರೆ ಎಗ್ ಪರೀಲ್ ಮಾಡಬೇಕಾದ್ರೆ, ಬಟ್ ನನಗೆ ಪರ್ಸ್ನಲಿ ಒಣಗಿದ ಮೆಣಸಿನ್ಕಾಯಿನೇ ಇಷ್ಟ. ಸೊ ನೋಡೋದು ಇಲ್ಲಿ ಮೆಂತ್ಯ ಸೊಪ್ಪು ಏನು ಬರುತ್ತೆ ಅದನ್ನು ವಾಶ್ ಮಾಡಿ ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಈ ಸೊಪ್ಪೆಲ್ಲ ಇಷ್ಟ ಆಗಲ್ಲ, ಸೊಪ್ಪಿನ ಪಲ್ಯ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರ ಮೊಟ್ಟೆದಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಮಾಡಿಕೊಟ್ರೆ. ಆ ಟೇಸ್ಟೂ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಂತೂ ನೀವು ಏನಕ್ಕಾದರೂ ಹಾಕಿ ಅದು ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿಗಾಗಿರ್ಬೋದು, ಚಿಕನ್ ಫ್ರೈಗಾಗಿರ್ಬೋದು, ಚಿಕನ್ ಗ್ರೇವಿಗೆ, ಚಿಕನ್ ಸಾಂಬಾರಿಗೆ, ಸೊ ಈ ಥರ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಮ್ಮ ಅತ್ತೆ ಅಂತೂ ಚಿತ್ರಾನ್ನ ಮಾಡಿದಾಗ ಎಲ್ಲ ಥರ ಇದಕ್ಕೂ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ಬರೋದಾದರೆ ಇನ್ನೂ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಅದು ಹೆಲ್ತಿ ಸೊಪ್ಪದು. ಅದಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಈ ನುಗ್ಗೆ ಸೊಪ್ಪಾಗಿರ್ಬೋದು, ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಈ ಥರ ಮೊಟ್ಟೆನ ಯೂಸ್ ಮಾಡ್ಕೊಂಡು ಅದರಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ಬೋದು ಇವಾಗ ಸ್ವಲ್ಪ ಅದು ಸೊಪ್ಪು ಆಮೇಲೆ ಈರುಳ್ಳಿ ಎಲ್ಲ ಬೆಂದ ಮೇಲೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಸೊಪ್ಪು ಈರುಳ್ಳಿ ಇನ್ನೂ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈಗ ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಐಡಿಯಾಸ್, ನಿಮ್ಮ ಇನ್ಪುಟ್ಸ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಸೊ ನನಗೂ ಈ ಥರ ವೀಡಿಯೋಸ್ ಮಾಡಬೇಕು, ಈ ಥರ ಮಾಡ್ಬೋದು ಅಂತಲೂ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ನನಗೂ ಏನು ತಲೆ ಓಡ್ತಾಯಿಲ್ಲ ಏನು ಮಾಡಬೇಕು ಅಂತ. ನೀವೇನಾದರೂ ಸಜೆಷನ್ಸ್ ಕೊಟ್ಟರೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಆ ಥರ ಹೊಸ ಥರ ಮಾಡೋದಕ್ಕೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ. ಈಗ ಈ ಒಂದು ಟೈಮಲ್ಲಿ ಏನೇನು ಟಾಪಿಕ್ಸ್ ತಿಳ್ಕೊಬೇಕು ಅಂತ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ಇವಾಗಲೇ ಕರಿವೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಆ್ಯಡ್ ಮಾಡೋದ್ರಿಂದ ಅದು ಫ್ಲೇವರ್ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಘಮ ಅಂತ ಹೇಳಿ ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಅದು ನೀಟಾಗಿ ಬಾಯ್ಲ್ ಆದಮೇಲೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಲ್ಲನೂ ಅದು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹಿಡಿಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಬಾಯ್ಲ್ ಆಗಲಿ. ಈವ್ನಿಂಗ್ ಟೈಮಲ್ಲಾಗಿರ್ಬೋದು ಅಥವಾ ನೈಟ್ ಡಿನ್ನರ್ಗಾಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಅಷ್ಟೇ ಈ ಥರ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗೂ ಅಷ್ಟೇ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ನಾನು ಚಪಾತಿ, ಮೊಟ್ಟೆ ಪಲ್ಯ, ಚಟ್ನಿ ಯಾವುದಾದ್ರೂ ಒಂದು ಪಲ್ಯ ಇದ್ದರೆ ಚಪಾತಿ ತಿನ್ನೋಕೆ ಎಲ್ಲರಿಗೂ ಇಷ್ಟನೇ ಅಲ್ವಾ. ಸೊ ಇದಾದಮೇಲೆ ನೀಟಾಗಿ ಫುಲ್ಲು ಬಾಯ್ಲ್ ಆದಮೇಲೆ ಇದಕ್ಕೆ ಒಂದೊಂದೇ ಮೊಟ್ಟೆನ ನೀವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ನಮಗೆ 4 ಮೆಂಬರ್ಸ್ಗೆ ಕುಕ್ ಮಾಡ್ತಾ ಇರೋದ್ರಿಂದ ನಾನೊಂದು 5 ಮೊಟ್ಟೆನ ಹಾಕ್ಕೊಂಡೆ. ಸೊ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಈ ಮೊಟ್ಟೆ ಪಲ್ಯಾಗ ಏನಪ್ಪ ಅಂದರೆ ಈರುಳ್ಳಿ ಜಾಸ್ತಿ ಆಗಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕ್ರಂಚಿ ಥರ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಆ ಥರ ಯೂಸ್ ಮಾಡ್ತೀನಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಆ ಥರ ನೀವು ಮಾಡ್ಕೋಬೋದು. ಎಲ್ಲರ ಮನೇಲಿ ನಾರ್ಮಲ್ ಇದೇ ಥರನೇ ಕುಕ್ ಮಾಡ್ತಾರೆ. ಸೊ ನಾವು ಇಷ್ಟೇ ಕುಕ್ ಮಾಡೋದು, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನೂ ಬಳಸೋದಿಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೊಟ್ಟೆದು ಅದು ಯಾವ ಥರ ಬಾಯ್ಲ್ ಆಗುತ್ತೆ ಅಂತ ಗೊತ್ತಲ್ಲ. ಸೊ ಒಂದು ಹದಕ್ಕೆ ಬರೋ ತನಕ ಇದನ್ನು ಬೀಟ್ ಮಾಡ್ಕೊಳ್ತಾ ಇರೋಣ. ತುಂಬ ಹಂಗೆ ಬಿಟ್ಬಿಟ್ರೆ ಗೊತ್ತು ನಿಮಗೆ ತಳ ಅದು ಸಿಯ್ಯದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಅದು ಸ್ವಲ್ಪ ನಾರ್ಮಲಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಸೀದು ವಾಸನೆಯೂ ಬರೋದಿಲ್ಲ. ಸೊ ಹಾಗಾಗಿ ಇಷ್ಟು ನಾರ್ಮಲ್ ಇಷ್ಟು ಉದ್ರ ಥರ ಬರುತ್ತಲ್ಲ ಅಲ್ಲಿ ತನಕ ನಾವು ಬಾಯ್ಲ್ ಮಾಡ್ಕೋಬೇಕು. ಸೊ ನೋಡ್ಬೋದು ನೀವು ಇಲ್ಲಿ ತನಕ ನಾನು ಬಾಯ್ಲ್ ಮಾಡಿಕೊಂಡು ನಿಮ್ಗೆ ಇವಾಗ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಿಮಗೆ ಫ್ಲೇವರ್ಸ್ಗೆ ಏನಾದ್ರೂ ಬೇಕಾದರೆ ಸ್ವಲ್ಪ ಚಿಕನ್ ಪೌಡರು ಅಥವಾ ಗರಂ ಮಸಾಲೆ ಈ ಥರ ಏನಾದರೂ ಆ್ಯಡ್ ಮಾಡಿಕೊಂಡು ನೀವು ತಿನ್ಬೋದು. ಅದಾದಮೇಲೆ ಚಪಾತಿ ಮಾಡ್ಕೊಂಡಿದ್ವಿ. ಚಪಾತಿಗೆ ಎಗ್ ಪಲ್ಯಗೆ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದ್ವಿ. ಸೊ ಹಾಗೆಯೇ ಈವ್ನಿಂಗ್ ಆಗಿತ್ತು, ಒಂದು ಸ್ವಲ್ಪ ನೈಟ್ ವಾಕ್ ಮಾಡೋಣ ಅಂಥೇಳಿ. ಅಟ್ಲೀಸ್ಟ್ ತಿಂದಮೇಲೆ ಒಂದು 10 to 15 ಮಿನಿಟ್ಸ್ ವಾಕ್ ಮಾಡಿದ್ರೇ ಒಂದು ರಿಲೀಫ್ ಅಂತ ಅನಿಸುತ್ತೆ. ಯಾಕಂದರೆ ಅದು ಈ ಟೈಮಲ್ಲಿ ಒಂದು ಸ್ವಲ್ಪ ಹೊಟ್ಟೆ ಭಾರ ಅಂತ ಅನಿಸುತ್ತೆ. ಸೊ ಹಾಗಾಗಿ ತಿಂದ್ಬಿಟ್ಟು ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಏನೇನೊಂದು ಮಾಡೋದಕ್ಕೂ ಅಂತ ಹೇಳಿ ವಾಕ್ ಮಾಡಿದೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ವೆದರು ಕೂಲ್ ಪ್ಲೆಸೆಂಟಾಗಿತ್ತು ವಾಕ್ ಮಾಡಿಕೊಂಡು. ಅವತ್ತಿನ ಡೇ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಬಾಯ್, ಲವ್ ಯು ಆಲ್.